ಬೆಂಗಳೂರು ಐತಿಹಾಸಿಕ ಕರಗ ಯಶಸ್ವಿಯಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರಾದ ಚಲಿಕೆ ನಾರಾಯಣ ಸ್ವಾಮಿ ಅವರೇ ಮಾತಾಡಿಸ್ತೀನಿ. ಸರ್, ಐತಿಹಾಸಿಕ ಕರಗ ಯಶಸ್ವಿಯಾಗಿದೆ. ಒಂದು ಕಡೆ 16ನೇ ಬಾರಿ ಹೊತ್ತ ಜ್ಞಾನೇಂದ್ರ ಅವರು ಯಶಸ್ವಿ ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್ ಅಂತ? ಇದು ತುಂಬ 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 ಹರ್ಷವಾದಂಥ ವಿಷಯ. ನಿಮಗೂ ಅದರಲ್ಲಿ ಕೂಡ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವ್ರಿಗೂ ಅವ್ರಿಗೆ ನಾನು ಅಭಿನಂದಿಸಬೇಕು. ಅವ್ರಿಗೆ ನಾನು ವಂದನೆಗಳನ್ನು ಹೇಳಬೇಕಾಗ್ತದೆ. ಅವರ ಒಂದು ಶ್ರದ್ಧೆ, ಅವರ ಒಂದು ಆಸಕ್ತಿ ವಹಿಸಿ ಈ ಪ್ರಚಾರಕ್ಕೆ ಮತ್ತೊಂದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಅನೇಕ ಸಭೆಗಳನ್ನು ಮಾಡಿ ಹೆಚ್ಚು ಒತ್ತು ನೀಡಿದ್ದಾರೆ. ಹೀಗಾಗಿ ಅದಲ್ಲದೆ ನಮ್ಮ ಕುಲಸ್ಥರು ಕೂಡ ಎಲ್ಲರೂ ಕೂಡ ಶಾಸ್ತ್ರ ಸಂಪ್ರದಾಯ ಏನೇನು ಶಾಸ್ತ್ರ ಸಂಪ್ರದಾಯಗಳಿದೆ ಅದನ್ನು ಕೂಡ ಚಾಚೂ ತಪ್ಪದೆ ಶಿಸ್ತುಬದ್ಧವಾಗಿ ಮಾಡಿದ್ರಿಂದ ಇವತ್ತು ದಸರಾ ರೀತಿ ಎಲ್ಲ ಕಡೆ ದೀಪದ ಅಲಂಕಾರಗಳು ಮಾಡಿದ್ರಿಂದ ಹೆಚ್ಚಿನ ಜನಕ್ಕೆ ತಾವು ನೋಡಬೇಕು ಅಂಥೇಳಿ ಈ ಸಾರಿ 3ರಷ್ಟು ಜನ ಈ ಕರಗಶಕ್ತೋತ್ಸವದಲ್ಲಿ ಭಾಗಿಯಿದ್ದಾರೆ. ವಿಜೃಂಭಣೆ ನಡೆದಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದಕ್ಕೆ ನೀವು ಕೂಡ ಸಹಕರಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೊಡ್ತೀನಿ. ಲಕ್ಷಾಂತರ ಜನ ಭಕ್ತಾದಿಗಳು ಬಂದರು, ಅಮ್ಮನ ದರ್ಶನವನ್ನು ತೆಗೆದುಕೊಂಡರು. ಬೆಳಗ್ಗೆ ಸಹ ಬಂದರು, ರಾತ್ರಿ ಸಹ ಬಂದರು. ಖಂಡಿತ ಬಂದು ಈಗಲೇ ನೋಡ್ತಾ ಇದ್ದೀರಲ್ಲ, ರಾತ್ರಿ ಸಹ ಬಂದರು. ಎಲ್ಲೆಲ್ಲಿ ಕೂಡ ಇವಾಗ ಈ ಎಲ್ಲ ಅವೆನ್ಯೂ ರೋಡು ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿ ಜನ ಸಂದಣಿ ಇದೆ ಅಂತಕ್ಕಂಥದ್ದನ್ನು ಮಾಹಿತಿ ಸಿಕ್ಕಿದೆ. ಮತ್ತು ಎಲ್ಲಿ ಸುಮಾರು ಪೇಟೆಗಳು ಹೋದು, ಅದರ ಮಸ್ತಾನ್ ಸಾಬ್ ದರ್ಗಾ ಆಯಿತು, ಅಣ್ಣಮ್ಮ ದೇವಸ್ಥಾನ ಆಯಿತು, ಮತ್ತು ಕರಗ ವಾಪಸ್ ಬಂತು ದೇವಸ್ಥಾನಕ್ಕೆ. ಎಲ್ಲ ಕಡೆಯೂ ಕೂಡ ಈಗ ಮಸ್ತಾನ್ ಸಾಬ್ ದರ್ಗಾಗೆ ಹೋಗಿತ್ತು, ಅಲ್ಲಿ ಕೂಡ ಹೆಚ್ಚು ಚೆನ್ನಾಗಿ ಎಲ್ಲರಿಗೂ ದರ್ಶನವನ್ನು ನೀಡಿದೆ. ಅದೇ ರೀತಿಯಾಗಿ ಎಲ್ಲ ಕಡೆ ಈಗಲೂ ಕೂಡ ದರ್ಶನ ನೀಡಿ ಆ ತಾಯಿ ಹೋಗಿದೆ. ಒಂದು ಕಡೆ ಮುಜರಾಯಿ ಇಲಾಖೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ, GB ಅವರು ಒಂದು ಕಡೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ರು. ಈ ಬಾರಿ ಎಲ್ಲಿ ಏನೂ ಆಗಿಲ್ಲ ಘಟನೆ. ಹೌದೌದು. ಈಗ ತಾವು ಹೇಳಿದಾಗೆ ಏನು ಮುಜರಾಯಿ ಇಲಾಖೆಯವರು, GB ಅವರು, ಹಾಗೆ ಇತರ ಬೆಸ್ಕಾಂನವರು, BWSSB ಅವರು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ, ಜಾಗರೂಕತೆಯಿಂದ ನಡೆದಿರೋದ್ರಿಂದ ಎಲ್ಲರೂ ಕೂಡ ನಾನು ಅಭಿನಂದನೆ ಅನಿಸ್ತೇನೆ. ಕೊನೆಯದಾಗಿ ಭಕ್ತಾದಿಗಳು ಬಂದು ದರ್ಶನ ತೆಗೆದುಕೊಂಡ್ರು, ಏನು ಹೇಳ್ತಾರೆ ಸರ್? ಎಲ್ಲ ಭಕ್ತಾದಿಗಳು ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ, ಬಾಬಾ ರಾತ್ರಿಯೆಲ್ಲ ಕೂಡ ನಿದ್ದೆಗೊಟ್ಟು ಆ ತಾಯಿಯ ದರ್ಶನಕ್ಕಾಗಿ ಕಾದು ಕಾದು ಕುಳಿತಿದ್ದು ದರ್ಶನ ಪಡೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಪತ್ತು ಯಾವ ರೀತಿ ಆ ತಾಯಿ ಹೋಗ್ತಕ್ಕಂಥ ಎಲ್ಲ ಜಾಗದಲ್ಲಿ ಸಂಪತ್ತು ಭರಿತವಾಗಿ ಹಿಂಗೆ ವೃದ್ಧಿಯಾಗಿದೆ, ಅದೇ ರೀತಿಯಾಗಿ ಅವರ ಮನೆಗಳಲ್ಲಿ ಕೂಡ ಸಂಪತ್ತು ಅಭಿವೃದ್ಧಿಯಾಗಲಿ, ಅವರ ಮನೆಯಲ್ಲಿ ನೆಮ್ಮದಿ ಸಿಕ್ಕಲಿ, ಅವರು ಮಾಡಿರ್ತಕ್ಕಂಥ ಪಾಪಗಳು, ಶತ್ರುಗಳು ಎಲ್ಲ ನಾಶ ಆಗಿ, ಅವರ ಕಾಯಿಲೆ ರುಜಿನಗಳೆಲ್ಲ ನಾಶ ಆಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಇದಿಷ್ಟು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರಾದ ಚಲಿಕೆ ನಾರಾಯಣ ಸ್ವಾಮಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಐತಿಹಾಸಿಕ ಕರಗ ಯಶಸ್ವಿಯಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರಾದ ಚಲಿಕೆ ನಾರಾಯಣ ಸ್ವಾಮಿ ಅವರೇ ಮಾತಾಡಿಸ್ತೀನಿ. ಸರ್, ಐತಿಹಾಸಿಕ ಕರಗ ಯಶಸ್ವಿಯಾಗಿದೆ. ಒಂದು ಕಡೆ 16ನೇ ಬಾರಿ ಹೊತ್ತ ಜ್ಞಾನೇಂದ್ರ ಅವರು ಯಶಸ್ವಿ ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್ ಅಂತ? ಇದು ತುಂಬ 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 ಹರ್ಷವಾದಂಥ ವಿಷಯ. ನಿಮಗೂ ಅದರಲ್ಲಿ ಕೂಡ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವ್ರಿಗೂ ಅವ್ರಿಗೆ ನಾನು ಅಭಿನಂದಿಸಬೇಕು. ಅವ್ರಿಗೆ ನಾನು ವಂದನೆಗಳನ್ನು ಹೇಳಬೇಕಾಗ್ತದೆ. ಅವರ ಒಂದು ಶ್ರದ್ಧೆ, ಅವರ ಒಂದು ಆಸಕ್ತಿ ವಹಿಸಿ ಈ ಪ್ರಚಾರಕ್ಕೆ ಮತ್ತೊಂದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಅನೇಕ ಸಭೆಗಳನ್ನು ಮಾಡಿ ಹೆಚ್ಚು ಒತ್ತು ನೀಡಿದ್ದಾರೆ. ಹೀಗಾಗಿ ಅದಲ್ಲದೆ ನಮ್ಮ ಕುಲಸ್ಥರು ಕೂಡ ಎಲ್ಲರೂ ಕೂಡ ಶಾಸ್ತ್ರ ಸಂಪ್ರದಾಯ ಏನೇನು ಶಾಸ್ತ್ರ ಸಂಪ್ರದಾಯಗಳಿದೆ ಅದನ್ನು ಕೂಡ ಚಾಚೂ ತಪ್ಪದೆ ಶಿಸ್ತುಬದ್ಧವಾಗಿ ಮಾಡಿದ್ರಿಂದ ಇವತ್ತು ದಸರಾ ರೀತಿ ಎಲ್ಲ ಕಡೆ ದೀಪದ ಅಲಂಕಾರಗಳು ಮಾಡಿದ್ರಿಂದ ಹೆಚ್ಚಿನ ಜನಕ್ಕೆ ತಾವು ನೋಡಬೇಕು ಅಂಥೇಳಿ ಈ ಸಾರಿ 3ರಷ್ಟು ಜನ ಈ ಕರಗಶಕ್ತೋತ್ಸವದಲ್ಲಿ ಭಾಗಿಯಿದ್ದಾರೆ. ವಿಜೃಂಭಣೆ ನಡೆದಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದಕ್ಕೆ ನೀವು ಕೂಡ ಸಹಕರಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೊಡ್ತೀನಿ. ಲಕ್ಷಾಂತರ ಜನ ಭಕ್ತಾದಿಗಳು ಬಂದರು, ಅಮ್ಮನ ದರ್ಶನವನ್ನು ತೆಗೆದುಕೊಂಡ್ರು. ಬೆಳಗ್ಗೆ ಸಹ ಬಂದರು, ರಾತ್ರಿ ಸಹ ಬಂದರು. ಖಂಡಿತ ಬಂದು ಈಗಲೇ ನೋಡ್ತಾ ಇದ್ದೀರಲ್ಲ, ರಾತ್ರಿ ಸಹ ಬಂದರು. ಎಲ್ಲೆಲ್ಲಿ ಕೂಡ ಇವಾಗ ಈ ಎಲ್ಲ ಅವೆನ್ಯೂ ರೋಡು ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿ ಜನ ಸಂದಣಿ ಇದೆ ಅಂತಕ್ಕಂಥದ್ದನ್ನು ಮಾಹಿತಿ ಸಿಕ್ಕಿದೆ. ಮತ್ತು ಎಲ್ಲಿ ಸುಮಾರು ಪೇಟೆಗಳು ಹೋದು, ಅದರ ಮಸ್ತಾನ್ ಸಾಬ್ ದರ್ಗಾ ಆಯಿತು, ಅಣ್ಣಮ್ಮ ದೇವಸ್ಥಾನ ಆಯಿತು, ಮತ್ತು ಕರಗ ವಾಪಸ್ ಬಂತು ದೇವಸ್ಥಾನಕ್ಕೆ. ಎಲ್ಲ ಕಡೆಯೂ ಕೂಡ ಈಗ ಮಸ್ತಾನ್ ಸಾಬ್ ದರ್ಗಾಗೆ ಹೋಗಿತ್ತು, ಅಲ್ಲಿ ಕೂಡ ಹೆಚ್ಚು ಚೆನ್ನಾಗಿ ಎಲ್ಲರಿಗೂ ದರ್ಶನವನ್ನು ನೀಡಿದೆ. ಅದೇ ರೀತಿಯಾಗಿ ಎಲ್ಲ ಕಡೆ ಈಗಲೂ ಕೂಡ ದರ್ಶನ ನೀಡಿ ಆ ತಾಯಿ ಹೋಗಿದೆ. ಒಂದು ಕಡೆ ಮುಜರಾಯಿ ಇಲಾಖೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ, GB ಅವರು ಒಂದು ಕಡೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ರು. ಈ ಬಾರಿ ಎಲ್ಲಿ ಏನೂ ಆಗಿಲ್ಲ ಘಟನೆ. ಹೌದೌದು. ಈಗ ತಾವು ಹೇಳಿದಾಗೆ ಏನು ಮುಜರಾಯಿ ಇಲಾಖೆಯವರು, GB ಅವರು, ಹಾಗೆ ಇತರ ಬೆಸ್ಕಾಂನವರು,
BWSSB ಅವರು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ, ಜಾಗರೂಕತೆಯಿಂದ ನಡೆದಿರೋದ್ರಿಂದ ಎಲ್ಲರೂ ಕೂಡ ನಾನು ಅಭಿನಂದನೆ ಅರ್ಪಿಸ್ತೇನೆ. ಕೊನೆಯದಾಗಿ ಭಕ್ತಾದಿಗಳು ಬಂದು ದರ್ಶನ ತೆಗೆದುಕೊಂಡ್ರು, ಏನು ಹೇಳ್ತಾರೆ ಸರ್? ಎಲ್ಲ ಭಕ್ತಾದಿಗಳು ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ, ಬಾಬಾ ರಾತ್ರಿಯೆಲ್ಲ ಕೂಡ ನಿದ್ದೆಗೊಟ್ಟು ಆ ತಾಯಿಯ ದರ್ಶನಕ್ಕಾಗಿ ಕಾದು ಕಾದು ಕುಳಿತಿದ್ದು ದರ್ಶನ ಪಡೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಪತ್ತು ಯಾವ ರೀತಿ ಆ ತಾಯಿ ಹೋಗ್ತಕ್ಕಂಥ ಎಲ್ಲ ಜಾಗದಲ್ಲಿ ಸಂಪತ್ತು ಭರಿತವಾಗಿ ಹಿಂಗೆ ವೃದ್ಧಿಯಾಗಿದೆ, ಅದೇ ರೀತಿಯಾಗಿ ಅವರ ಮನೆಗಳಲ್ಲಿ ಕೂಡ ಸಂಪತ್ತು ಅಭಿವೃದ್ಧಿಯಾಗಲಿ, ಅವರ ಮನೆಯಲ್ಲಿ ನೆಮ್ಮದಿ ಸಿಕ್ಕಲಿ, ಅವರು ಮಾಡಿರ್ತಕ್ಕಂಥ ಪಾಪಗಳು ಶತ್ರುಗಳು ಎಲ್ಲ ನಾಶ ಆಗಿ, ಅವರ ಕಾಯಿಲೆ ರುಜಿನಗಳೆಲ್ಲ ನಾಶ ಆಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಇದಿಷ್ಟು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷದ ಚಲಿಕೆರೆ ನಾರಾಯಣ ಸ್ವಾಮಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಐತಿಹಾಸಿಕ ಕರಗ ಯಶಸ್ವಿಯಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರಾದ ಚಲಿಕೆರೆ ನಾರಾಯಣ ಸ್ವಾಮಿ ಅವರೇ ಮಾತಾಡಿಸ್ತೀನಿ. ಸರ್, ಐತಿಹಾಸಿಕ ಕರಗ ಯಶಸ್ವಿಯಾಗಿದೆ. ಒಂದು ಕಡೆ 16ನೇ ಬಾರಿ ಹೊತ್ತ ಜ್ಞಾನೇಂದ್ರ ಅವರು ಯಶಸ್ವಿ ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್ ಅಂತ? ಇದು ತುಂಬ 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 ಹರ್ಷವಾದಂಥ ವಿಷಯ. ನಿಮಗೂ ಅದರಲ್ಲಿ ಕೂಡ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವ್ರಿಗೂ ಅವ್ರಿಗೆ ನಾನು ಅಭಿನಂದಿಸಬೇಕು. ಅವ್ರಿಗೆ ನಾನು ವಂದನೆಗಳನ್ನು ಹೇಳಬೇಕಾಗ್ತದೆ. ಅವರ ಒಂದು ಶ್ರದ್ಧೆ, ಅವರ ಒಂದು ಆಸಕ್ತಿ ವಹಿಸಿ ಈ ಪ್ರಚಾರಕ್ಕೆ ಮತ್ತೊಂದಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಅನೇಕ ಸಭೆಗಳನ್ನು ಮಾಡಿ ಹೆಚ್ಚು ಒತ್ತು ನೀಡಿದ್ದಾರೆ. ಹೀಗಾಗಿ ಅದಲ್ಲದೆ ನಮ್ಮ ಕುಲಸ್ಥರು ಕೂಡ ಎಲ್ಲರೂ ಕೂಡ ಶಾಸ್ತ್ರ ಸಂಪ್ರದಾಯ ಏನೇನು ಶಾಸ್ತ್ರ ಸಂಪ್ರದಾಯಗಳಿದೆ ಅದನ್ನು ಕೂಡ ಚಾಚೂ ತಪ್ಪದೆ ಶಿಸ್ತುಬದ್ಧವಾಗಿ ಮಾಡಿದ್ರಿಂದ ಇವತ್ತು ದಸರಾ ರೀತಿ ಎಲ್ಲ ಕಡೆ ದೀಪದ ಅಲಂಕಾರಗಳು ಮಾಡಿದ್ರಿಂದ ಹೆಚ್ಚಿನ ಜನಕ್ಕೆ ತಾವು ನೋಡಬೇಕು ಅಂಥೇಳಿ ಈ ಸಾರಿ 3ರಷ್ಟು ಜನ ಈ ಕರಗಶಕ್ತೋತ್ಸವದಲ್ಲಿ ಭಾಗಿಯಿದ್ದಾರೆ. ವಿಜೃಂಭಣೆ ನಡೆದಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದಕ್ಕೆ ನೀವು ಕೂಡ ಸಹಕರಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೊಡ್ತೀನಿ. ಲಕ್ಷಾಂತರ ಜನ ಭಕ್ತಾದಿಗಳು ಬಂದರು, ಅಮ್ಮನ ದರ್ಶನವನ್ನು ತೆಗೆದುಕೊಂಡ್ರು. ಬೆಳಗ್ಗೆ ಸಹ ಬಂದರು, ರಾತ್ರಿ ಸಹ ಬಂದರು. ಖಂಡಿತ ಬಂದು ಈಗಲೇ ನೋಡ್ತಾ ಇದ್ದೀರಲ್ಲ, ರಾತ್ರಿ ಸಹ ಬಂದರು. ಎಲ್ಲೆಲ್ಲಿ ಕೂಡ ಇವಾಗ ಈ ಎಲ್ಲ ಅವೆನ್ಯೂ ರೋಡು ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿ ಜನ ಸಂದಣಿ ಇದೆ ಅಂತಕ್ಕಂಥದ್ದನ್ನು ಮಾಹಿತಿ ಸಿಕ್ಕಿದೆ. ಮತ್ತು ಎಲ್ಲಿ ಸುಮಾರು ಪೇಟೆಗಳು ಹೋದು, ಅದರ ಮಸ್ತಾನ್ ಸಾಬ್ ದರ್ಗಾ ಆಯಿತು, ಅಣ್ಣಮ್ಮ ದೇವಸ್ಥಾನ ಆಯಿತು, ಮತ್ತೆ ಕರಗ ವಾಪಸ್ ಬಂತು ದೇವಸ್ಥಾನಕ್ಕೆ. ಎಲ್ಲ ಕಡೆಯೂ ಕೂಡ ಈಗ ಮಸ್ತಾನ್ ಸಾಬ್ ದರ್ಗಾಗೆ ಹೋಗಿತ್ತು, ಅಲ್ಲಿ ಕೂಡ ಹೆಚ್ಚು ಚೆನ್ನಾಗಿ ಎಲ್ಲರಿಗೂ ದರ್ಶನವನ್ನು ನೀಡಿದೆ. ಅದೇ ರೀತಿಯಾಗಿ ಎಲ್ಲ ಕಡೆ ಈಗಲೂ ಕೂಡ ದರ್ಶನ ನೀಡಿ ಆ ತಾಯಿ ಹೋಗಿದೆ. ಒಂದು ಕಡೆ ಮುಜರಾಯಿ ಇಲಾಖೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ, GB ಅವರು ಒಂದು ಕಡೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ರು. ಈ ಬಾರಿ ಎಲ್ಲಿ ಏನೂ ಆಗಿಲ್ಲ ಘಟನೆ. ಹೌದೌದು. ಈಗ ತಾವು ಹೇಳಿದಾಗೆ ಏನು ಮುಜರಾಯಿ ಇಲಾಖೆಯವರು, GB ಅವರು, ಹಾಗೆ ಇತರ ಬೆಸ್ಕಾಂನವರು, BWSSB ಅವರು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ, ಜಾಗರೂಕತೆಯಿಂದ ನಡೆದಿರೋದ್ರಿಂದ ಎಲ್ಲರೂ ಕೂಡ ನಾನು ಅಭಿನಂದನೆ ಅರ್ಪಿಸ್ತೇನೆ. ಕೊನೆಯದಾಗಿ ಭಕ್ತಾದಿಗಳು ಬಂದು ದರ್ಶನ ತೆಗೆದುಕೊಂಡ್ರು, ಏನು ಹೇಳ್ತಾರೆ ಸರ್? ಎಲ್ಲ ಭಕ್ತಾದಿಗಳು ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ, ಬಾಬಾ ರಾತ್ರಿಯೆಲ್ಲ ಕೂಡ ನಿದ್ದೆಗೊಟ್ಟು ಆ ತಾಯಿಯ ದರ್ಶನಕ್ಕಾಗಿ ಕಾದು ಕಾದು ಕುಳಿತಿದ್ದು ದರ್ಶನ ಪಡೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಪತ್ತು ಯಾವ ರೀತಿ ಆ ತಾಯಿ ಹೋಗ್ತಕ್ಕಂಥ ಎಲ್ಲ ಜಾಗದಲ್ಲಿ ಸಂಪತ್ತು ಭರಿತವಾಗಿ ಹಿಂಗೆ ವೃದ್ಧಿಯಾಗಿದೆ, ಅದೇ ರೀತಿಯಾಗಿ ಅವರ ಮನೆಗಳಲ್ಲಿ ಕೂಡ ಸಂಪತ್ತು ಅಭಿವೃದ್ಧಿಯಾಗಲಿ, ಅವರ ಮನೆಯಲ್ಲಿ ನೆಮ್ಮದಿ ಸಿಕ್ಕಲಿ, ಅವರು ಮಾಡಿರ್ತಕ್ಕಂಥ ಪಾಪಗಳು ಶತ್ರುಗಳು ಎಲ್ಲ ನಾಶ ಆಗಿ, ಅವರ ಕಾಯಿಲೆ ರುಜಿನಗಳೆಲ್ಲ ನಾಶ ಆಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಇದಿಷ್ಟು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷದ ಚಲಿಕೆರೆ ನಾರಾಯಣ ಸ್ವಾಮಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.